ತುಳುನಾಡು ತುಳುವರು ಅಂದ ತಕ್ಷಣಕ್ಕೆ ನಮಗೆ ಪಕ್ಕನೆ ನೆನಪಿಗೆ ಬರುವುದು ತುಳುನಾಡಿನ ತುಳುವರ ದೈವಾರಾಧನೆ ಅಥವಾ ಭೂತಾರಾಧನೆ. ಇದು ಇಲ್ಲಿಯ ಒಂದು ವಿಶೇಷವಾದ ಆರಾಧನಾ ಪದ್ಧತಿ. ಈ ತುಳುನಾಡಿನ ದೈವಗಳಿಗೆ ಸಂಬಂಧಪಟ್ಟ ಹಾಗೆ 19ನೇ ಶತಮಾನದ ಅಂತ್ಯಭಾಗದಲ್ಲಿ ಸುಮಾರು 133 ದೈವಗಳ ಪಟ್ಟಿಯನ್ನು ನಾವು ಕಾಣ್ತೇವೆ. ಅದೇ ಸಂಶೋಧನೆ ಮುಂದೆ ಮುಂದುವರೆದ ಹಾಗೆ ಇಂದಿಗೆ ಸುಮಾರು 2330 ದೈವಗಳ ಪಟ್ಟಿಯನ್ನು ನಾವು ಗಮನಿಸ್ತೇವೆ. ಅದು ಏನೇ ಇರಲಿ, ಅದು ಇಲ್ಲಿ ನಮಗೆ ಮುಖ್ಯ ಅಲ್ಲ. ತುಳುನಾಡಿನಲ್ಲಿ ದೈವಾರಾಧನೆಗೆ ಸಂಬಂಧಪಟ್ಟ ಹಾಗೆ ಮಾತಾಡುವಾಗ ಇಲ್ಲಿ ಪ್ರಾಣಿ ಮೂಲದ ದೈವಗಳು ಮತ್ತೆ ಮನುಷ್ಯರಾಗಿದ್ದವರು ದೈವತ್ವಕ್ಕೆ ಏರಿರತಕ್ಕಂಥ ಒಂದು ದೈವಗಳ ವಿಚಾರವಾಗಿ ನಾವು ತಿಳಿತೇವೆ. ಪ್ರಾಣಿ ಮೂಲದ ದೈವಗಳು ಅಂತ ಹೇಳಿದ ತಕ್ಷಣ ನಮ್ಮ ನೆನಪಿಗೆ ಬರುವಂತಹದ್ದು ಪಂಜುರ್ಲಿ, ಪಿಲ್ಚಾಮಂಡಿ, ಮೈಸಂದಾಯ ಮುಂತಾದ ದೈವಗಳು. ಅದರಲ್ಲಿಯೂ ಪಂಜುರ್ಲಿಯ ಬಗ್ಗೆ ನಾವು ಮಾತನಾಡುವಾಗ ಪಂಜುರ್ಲಿ ಅಂದ್ರೆ ಏನು ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ನಾವು. ಪಂಜುರ್ಲಿ ಅಂದ್ರೆ ಪಂಜಿದ ಕುರ್ಲೆ ಅನ್ನುವಂಥ ಅರ್ಥ ಬರುವಂತಹ ಶಬ್ದ ಪಂಜುರ್ಲಿ. ಏನೇ ಇರಲಿ, ಪಂಜುರ್ಲಿ ಅಣ್ಣ ತಂಗಿಯರಾಗಿ ಘಟ್ಟದಿಂದ ಇಳಿದಂತಹ ಈ ಪಂಜುರ್ಲಿಗಳು ದೇವರ ಅನುಗ್ರಹದಂತೆ ಗಂಡ ಹೆಂಡರಾಗ್ತಾರೆ. ಆ ನಂತರ ಸಂತಾನಾಭಿವೃದ್ಧಿ ಆಗ್ತದೆ. ಸಂತಾನಾಭಿವೃದ್ಧಿ ಆದಂತಹ ಸಂದರ್ಭದಲ್ಲಿ ಈ ಹಂದಿಯ ಮರಿಗಳು ಶಿವನಿಗೆ ಸೇರಿರ್ತಕ್ಕಂತಹ ನಂದನವನವನ್ನೆಲ್ಲ ಹಾಳು ಮಾಡಿಬಿಡ್ತಾರೆ. ಆ ನಂದನವನವನ್ನು ಹಾಳು ಮಾಡಿದ್ದನ್ನು ನೋಡಿ ಶಿವನಿಗೆ ಕೋಪ ನೆತ್ತಿಗೆ ಇರ್ತದೆ. ಇನ್ನೇನು ಬೇಟೆಗೆ ಹೊರಡಬೇಕು, ಆ ಹಂದಿ ಮರಿಗಳು ನಾಶ ಮಾಡಬೇಕು ಅಂತ ಹೊರಟ್ರೆ ಪಾರ್ವತಿ ಮಧ್ಯಪ್ರವೇಶ ಮಾಡಿ ತನ್ನ ಮುದ್ದಿನ ಮರಿಗಳನ್ನು ಅಥವಾ ಮರಿಯನ್ನ ಕೊಲ್ಲಬಾರದು ಅಂತ ಹೇಳಿ ಬೇಡಿಕೊಳ್ತಾನೆ. ತನ್ನ ಮಡದಿಯ ಮಾತಿಗೆ ಒಪ್ಪಿದಂತಹ ಶಿವ ಈ ಪಂಜುರ್ಲಿಗೆ ವಿಶೇಷವಾದಂತಹ ಅನುಗ್ರಹವನ್ನು ಮಾಡಿ, ನೀವು ತುಳುನಾಡಿಗೆ ಹೋಗಿ ಇನ್ನು ಮುಂದೆ ಆಗಭೋಗವನ್ನು ಸ್ವೀಕಾರ ಮಾಡಿ ತುಳುವರನ್ನು ರಕ್ಷಣೆ ಮಾಡ್ತಾ ಇರಬೇಕು ಅಂತ ಹೇಳಿ ಅನುಗ್ರಹ ಮಾಡ್ತಾನೆ. ತುಳುನಾಡಿನಲ್ಲಿ ಈ ರೀತಿಯಾಗಿ ಪಂಜುರ್ಲಿಗಳು ಬಂದು ಬಹುಶಃ ತುಳುನಾಡಿನಾದ್ಯಂತ ಪ್ರಸರಣಗಳು ಬೇರೆ ಬೇರೆ ಹೆಸರಿನಲ್ಲಿ ಆರಾಧನೆಗೊಂಡು ಇಂದಿಗೂ ಕೂಡ ಆಗಭೋಗವನ್ನು ಸ್ವೀಕಾರ ಮಾಡ್ತಾ ಇರುವಂಥದ್ದನ್ನು ನಾವು ಕಾಣ್ತೇವೆ. ಅದು ಒಂದು ವಿಚಾರ. ಇನ್ನೊಂದು ಮುಖ್ಯವಾಗಿ ನಾನು ಏನು ಹೇಳಬೇಕು ಅಂತಂದ್ರೆ, ಮನುಷ್ಯರಾಗಿದ್ದವರು ದೈವತ್ವಕ್ಕೆ ಏರಿರುವಾಗ ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ಅಂತಂದ್ರೆ ಬಹುಶಃ ಕಲ್ಕುಡ ಕಲ್ಲುಟ್ಟಿ ದೈವಗಳು. ಈ ಪಂಜುರ್ಲಿಯ ವಿಚಾರ ಬರುವಾಗ ಇಲ್ಲಿ ನಾವು ಪ್ರಾಣಿ ಮೂಲದ ದೈವಗಳು ಮತ್ತೆ ಮನುಷ್ಯ ಮೂಲದ ದೈವಗಳನ್ನು ಜೊತೆಯಾಗಿ ಅಣ್ಣ ತಂಗಿ ಅಂತೇಳಿ ಆರೋಪಿಸಿ ಆರಾಧನೆ ಮಾಡುವಂಥದ್ದು ಇದೆ. ಉದಾಹರಣೆಗೆ ತುಳುನಾಡಿನಲ್ಲಿ ವರ್ತೆ ಪಂಜುರ್ಲಿ ಅಂತೇಳಿ ಆರಾಧನೆ ಮಾಡ್ತಾರೆ, ಅಥವಾ ಪಂಜುರ್ಲಿ ಮತ್ತೆ ಕಲ್ಲುಟ್ಟಿಯನ್ನು ಅಣ್ಣ ತಂಗಿ ಅನ್ನುವ ರೀತಿಯಲ್ಲಿ ಕಲ್ಪಿಸಿಕೊಂಡು ಆರಾಧನೆ ಮಾಡುವಂಥ ಒಂದು ಪದ್ಧತಿ ಇದೆ. ಅದು ಒಂದು ವಿಚಾರ. ಇಲ್ಲಿ ಮುಖ್ಯವಾಗಿ ನಾನೀಗ ಹೇಳ ಹೊರಟಿರುವಂತಹದ್ದು ನಮ್ಮ ಕಲ್ಕುಡ ಕಲ್ಲುಟ್ಟಿಯ ಒಂದು ಪಾಡ್ದನದಲ್ಲಿ ಬರುವಂತಹ ವಿಚಾರಗಳನ್ನ ನಿಮಗೆ ತಿಳಿಯ ಹೇಳುವಂಥದ್ದು. ಅದು ಏನಪ್ಪ ಅಂತಂದ್ರೆ, ತುಳುನಾಡಿನ ಮೂಡುಬಿದ್ರೆ ಅನ್ನುವಂತಹ ಒಂದು ಊರಿನ ಸಮೀಪ ಕೆಲ್ಲೆತ್ತಿ ಮಾರ್ನಾಡು ಅನ್ನುವಂಥ ಒಂದು ಊರಿದೆ. ಅಲ್ಲಿ ಕಲ್ಕುಡ ಕುಟುಂಬಕ್ಕೆ ಸೇರಿರ್ತಕ್ಕಂಥ ಶಂಭು ಕಲ್ಕುಡ ಮತ್ತೆ ಇರಾವತಿ ಅನ್ನುವಂತಹ ದಂಪತಿಗಳಿರ್ತಾರೆ. ಆ ದಂಪತಿಗಳಿಗೆ 5 ಜನ ಗಂಡು ಮಕ್ಕಳಾದ್ರೆ 1 ಹೆಣ್ಣು ಮಗು. ಸೊ ಇಂಥ ಸಂದರ್ಭದಲ್ಲಿ ಏನಾಯಿತು, ಈ ಇರಾವತಿ ಗರ್ಭಿಣಿಯಾಗಿದ್ದಂತಹ ಸಂದರ್ಭದಲ್ಲಿ ಘಟ್ಟದ ಮೇಲಿನಿಂದ ಅಥವಾ ಬೆಳಗೊಳದಿಂದ ಬೇಲೂರಿನಿಂದ ನಮ್ಮ ಶಂಭು ಕಲ್ಕುಡನಿಗೆ ಕೆತ್ತನೆಯ ಕೆಲಸಕ್ಕಾಗಿ ಕರೆ ಬರ್ತದೆ. ತನ್ನ ಮಡದಿ ಇರಾವತಿ ಗರ್ಭಾವಸ್ಥೆಯಾಗಿದ್ದಾಳೆ, ಬಹುಶಃ ಗರ್ಭಿಣಿಯಾದಂತಹ ಸ್ಥಿತಿಯಲ್ಲಿದ್ದಾಳೆ. ಸೊ ಅವಳನ್ನು ಬಿಟ್ಟು ಈಗ ತನ್ನ ಕೆಲಸಕ್ಕಾಗಿ ಹೋಗಬೇಕಾದಂತಹ ಅನಿವಾರ್ಯತೆ ಶಂಭು ಕಲ್ಕುಡನಿಗೆ ಬರ್ತದೆ. ಏನೇ ಇರಲಿ, ಈಗ ಅರಸರಿಂದ ಕರೆ ಬಂದಿದೆ, ಘಟ್ಟಕ್ಕೆ ಹೋಗಿದ್ದಾನೆ. ಇಲ್ಲಿ ಇರಾವತಿ ಅವಳಿ ಮಕ್ಕಳಿಗೆ ಜನ್ಮ ನೀಡ್ತಾಳೆ. ಕಲ್ಕುಡ ಕಲ್ಲುಟ್ಟಿ ಅಂತ ಹೇಳಿ ಮುಂದೆ ಅವರು ಬೆಳೆದು ದೊಡ್ಡವರಾಗ್ತಾರೆ. ದೊಡ್ಡವನಾದಂತಹ ಈ ಕಲ್ಕುಡ ತನ್ನ ಅಪ್ಪನನ್ನು ನೋಡಬೇಕು ಅನ್ನುವಂಥ ಹಂಬಲ ವ್ಯಕ್ತಪಡಿಸ್ತಾನೆ. ಅಪ್ಪನನ್ನು ಕಾಣುವುದಕ್ಕಾಗಿ ತಾಯಿಯ ಒಪ್ಪಿಗೆಯೊಂದಿಗೆ ಘಟ್ಟದ ಮೇಲೆ ಹೋಗುವಂತಹ ಸಂದರ್ಭದಲ್ಲಿ ಮೇಲಿನಿಂದ ನಮ್ಮ ಶಂಭು ಕಲ್ಕುಡ ತನ್ನ ಕೆತ್ತನೆಯ ಕೆಲಸವನ್ನು ಮುಗಿಸಿ ಮಾನಸನ್ಮಾನವನ್ನು ಸ್ವೀಕಾರ ಮಾಡಿಕೊಂಡು ಬರುವಂತಹ ಸಂದರ್ಭ ಅಪ್ಪ ಮಗನ ಭೇಟಿಯಾಗ್ತದೆ. ಆದರೆ ಪರಸ್ಪರರಿಗೆ ಅಪ್ಪ ಮಗ ಅನ್ನುವಂಥದ್ದು ಗೊತ್ತಿರುವುದಿಲ್ಲ. ಕೊನೆಗೂ ವಿಚಾರ ಗೊತ್ತಾದಾಗ ಬಹಳ ಸಂತೋಷ ಪಡ್ತಾರೆ. ಆಗ ಬೀರುಕಲ್ ಕೂಡ ತನ್ನ ಒಂದು ಆಶೆಯನ್ನು ವ್ಯಕ್ತಪಡಿಸ್ತಾನೆ. ಏನು ಅಂತಂದ್ರೆ, ಅಪ್ಪ ಕೆತ್ತಿರತಕ್ಕಂಥ ಕೆತ್ತನೆಯನ್ನು ನಾನು ನೋಡಬೇಕು ಅಂತ ಹೇಳ್ತಾನೆ. ಸರಿ, ಆ ಒಂದು ಬೆಳಗೊಳಕ್ಕೆ ಕೆತ್ತನೆಯನ್ನು ನೋಡುವುದಕ್ಕಾಗಿ ಹೋದ್ರೆ ಕೆತ್ತನೆಯಲ್ಲಿ ಅಪ್ಪ ಕೆತ್ತಿರತಕ್ಕಂಥ ಕೆತ್ತನೆಯಲ್ಲಿ ಲೋಪವನ್ನ ದೋಷವನ್ನ ಬೀರುಕಲ್ ಕೂಡ ಎತ್ತಿ ತೋರಿಸ್ತಾನೆ.
ಇದು ಖಂಡಿತವಾಗಿಯೂ ಶಂಭುಕಲ್ಪನಿಗೆ ಬೇಸರದ ವಿಚಾರವಾಗ್ತದೆ. ತನ್ನ ಕೆಲಸದಲ್ಲಿ ತನ್ನ ಮಗನೇ ಒಂದು ಲೋಪವನ್ನು ಕಂಡು ಹುಡುಕಿದಲ್ಲ ಅಂತೇಳಿ ತನ್ನ ಕೈ ಕತ್ತರಿಸಿಕೊಳ್ತಾನೆ ಅನ್ನುವಂಥ ಒಂದು ವಿಚಾರ ಬರ್ತದೆ. ಅದೇ ರೀತಿಯಲ್ಲಿ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳುವುದು ಇದೆ. ಇದು ತುಳುನಾಡಿನಲ್ಲಿ ಕಲ್ಕುಡ ಕಲ್ಲುಟ್ಟಿ ಪಾಡ್ದನದಲ್ಲಿ ಬರುವಂಥ ಒಂದು ಅಂಶ. ಇದು ಈ ಕಲ್ಕುಡ ಕಲ್ಲುಟ್ಟಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಪಾಡ್ದನಗಳಲ್ಲಿ ನಾವು ಗಮನಿಸಿದರೆ ಮೂಲ ಆಶಯ ಇದೇ ಆಗಿರ್ತದೆ. ಇಲ್ಲಿ ಮುಖ್ಯವಾಗಿ ಶ್ರವಣಬೆಳಗೊಳದ ಮೂರ್ತಿಯನ್ನು ಈ ಶಂಭುಕಲ್ಕುಡನೇ ಕೆತ್ತಿದನೋ ಅನ್ನುವಂಥ ವಿಚಾರ. ಸಾಮಾನ್ಯವಾಗಿ ಇತಿಹಾಸದಲ್ಲಿ ನಾವು ಏನು ತಿಳ್ಕೊಳ್ತೇವೆ ಅಂತಂದರೆ, ಈ ರಾಚಮಲ್ಲನ ಮಂತ್ರಿ, ಗಂಗಾ ಮನತನದ ಗಂಗಾ ಡೈನಾಸ್ಟಿಯ ರಾಚಮಲ್ಲನ ಮಂತ್ರಿ ಚಾವುಂಡರಾಯ ಅಥವಾ ದಂಡನಾಯಕ ಚಾವುಂಡರಾಯ ಅರಿಷ್ಟನೇಮಿ ಎನ್ನುವಂತಹ ಒಬ್ಬ ಕೆತ್ತನೆಕಾರನಿಂದ ಅದನ್ನು ಕೆತ್ತಿಸಿದ ಅಂತ ವಿಚಾರ ಬರ್ತದೆ. ಆದರೆ ಇಲ್ಲಿ ನಮ್ಮ ತುಳುವರ ಪಾಡ್ದನದಲ್ಲಿ ಶಂಭುಕಲ್ಕುಡದನ್ನು ಕೆತ್ತಿಸಿದ ಅನ್ನುವಂಥ ವಿಚಾರ ನಾವು ಗಮನಿಸುವಂಥ. ಇಲ್ಲಿ ಮುಖ್ಯವಾಗಿ ನನಗೆ ಒಂದು ನೆನಪಿಗೆ ಬರುವ ವಿಚಾರ ಅಂತಂದರೆ, ಆಚೆಯಿಂದ ಚೆನ್ನಕೇಶವ ಹೊಯ್ಸಳರ ನಿರ್ಮಾಣ ಏನಿದೆ, ಆ ಚೆನ್ನಕೇಶವ ದೇವಸ್ಥಾನ, ಬೇಲೂರಿನ ಚೆನ್ನಕೇಶವ ದೇವಸ್ಥಾನ, ಅದನ್ನು ಜಕಣಾಚಾರಿ ಅನ್ನುವಂತಹ ಒಬ್ಬ ಶಿಲ್ಪಿ ಅದನ್ನು ಕೆತ್ತಿದ. ಆ ಕೆತ್ತನೆಯೆಲ್ಲ ಪೂರ್ಣಗೊಂಡಿದೆ. ಬಹುಶಃ ಪೂರ್ಣಗೊಂಡಂತಹ ಸಂದರ್ಭದಲ್ಲಿ ಇದೇ ಜಕಣಾಚಾರ್ಯನನ್ನು ಹುಡುಕಿಕೊಂಡು ಅವನ ಮಗ ಡಂಕಣ ಬರ್ತಾನೆ. ಇಲ್ಲಿ ಶಂಭುಕಲ್ಕುಡ ಬೀರುಕಲ್ಕುಡನನ್ನು ಶಂಭುಕಲ್ಕುಡನನ್ನು ಹುಡುಕಿಕೊಂಡು ಹೋದ ಹಾಗೆ ಆಚೆಯಿಂದ ಡಂಕಣ ಜಕಣಾಚಾರ್ಯನನ್ನು ಹುಡುಕಿಕೊಂಡು ಬರ್ತಾನೆ. ಕೊನೆಗೆ ಪರಸ್ಪರ ಪರಿಚಯ ಆಗ್ತದೆ. ಪರಿಚಯ ಆದಾಗ ಅಪ್ಪನ ಕೆತ್ತನೆಯಲ್ಲಿ ದೋಷವನ್ನು ಈ ಡಂಕಣ ಎತ್ತಿ ತೋರಿಸಿದಾಗ ಈ ಜಕಣಾಚಾರಿ ತನ್ನ ಕೈಯನ್ನು ಕತ್ತರಿಸಿಕೊಂಡ ಅನ್ನುವಂಥ ಒಂದು ವಿಚಾರ ಬರ್ತದೆ. ಇದೊಂದು ಜನಪದ ಆಶಯ ನೋಡಿ. ಇಲ್ಲಿಯ ಕಥೆಗೂ ಕೂಡ ಅದನ್ನು ಹೊಂದಿಸಿ ಹೇಳ್ತಾರೆ. ಆಚೆಯಿಂದ ಆ ಒಂದು ಜನಪದ ಸಾಹಿತ್ಯದಲ್ಲಿ ಅಥವಾ ಜನಪದ ಒಂದು ಕಥನದಲ್ಲಿ ಈ ಒಂದು ವಿಚಾರ ಬರುವಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಇದು ಹೇಗೆ ಸಾಧ್ಯ ಆಯಿತು ಅಂತಂದರೆ, ಇದನ್ನು ನಾವು ಜನಪದ ಆಶಯ ಅಂತ ಹೇಳ್ತೇವೆ, ಮೋಟಿಫ್ ಅಂತ ಹೇಳ್ತೇವೆ. ಉದಾಹರಣೆಗೆ ನಾವು ಉತ್ತರ ಕರ್ನಾಟಕ ಇರ್ಬೋದು, ಇಲ್ಲಿ ನಮ್ಮ ಕೆಳಭಾಗದಲ್ಲಿರ್ಬೋದು, ಏನಾದರೂ ಒಂದು ಕೆರೆ ನಿರ್ಮಾಣವಾಗದಿದ್ದರೆ, ಅದರ ಕೆರೆಯ ಕೆಲಸ ಪೂರ್ಣ ಆಗದಿದ್ದರೆ, ಅಥವಾ ಒಂದು ಕೋಟೆಯ ಒಂದು ಬಾಗಿಲು ನಿಲ್ಲದಿದ್ದರೆ ನರಬಲಿ ಕೊಡುವುದು ಅನ್ನುವಂಥ ವಿಚಾರ ಬರ್ತದೆ. ಆ ವಿಚಾರ ಇಲ್ಲಿಗೂ ಅದನ್ನು ನಮ್ಮ ಜನಪದರು ಹೊಂದಿಸಿ ಹೇಳ್ತಾರೆ, ಉತ್ತರ ಕರ್ನಾಟಕದಲ್ಲಿ ಅದನ್ನು ಹೊಂದಿಸಿ ಹೇಳುವಂಥದ್ದು. ಸೊ ಈ ರೀತಿಯ ಮೋಟಿಫ್ ಏನಿದೆ, ಬಹುಶಃ ಇದು ಜನಪದರ ಒಂದು ಕಲ್ಪನೆ. ಆದರೆ ಇತಿಹಾಸಕ್ಕಾಗುವಾಗ ಇದು ಒಂದು ರೀತಿಯ ಗೊಂದಲ ಆಗ್ತದೆ, ಒಂದು ರೀತಿಯ ಕನ್ಫ್ಯೂಷನ್. ಉದಾಹರಣೆಗೆ ನಾವು ನಮ್ಮ ಈ ಒಂದು ಶ್ರವಣಬೆಳಗೊಳದ ಮೂರ್ತಿಯನ್ನೇ ನೋಡುವ. ಈಗ ನಮ್ಮ ಆಡತನದ ಪ್ರಕಾರ ಶ್ರವಣಬೆಳಗೊಳದ ಮೂರ್ತಿಯನ್ನು, ಕಾರ್ಕಳದ ಮೂರ್ತಿಯನ್ನು, ವೇಣೂರಿನ ಮೂರ್ತಿಯನ್ನು ಅಪ್ಪ ಮಗ ಕೆತ್ತಿರುವಂಥದ್ದು ಅಂತ ನಾವು ಪಾಡ್ದನದಲ್ಲಿ ತಿಳಿಯುವಂಥದ್ದು. ಆದರೆ ಇದು ಹೇಗೆ ಸಾಧ್ಯ ಅನ್ನುವಂಥದ್ದು ಬಹುಶಃ ನಮ್ಮ ಹೆಚ್ಚಿನ ಒಂದು ಸಂಶೋಧಕರ ಅಥವಾ ಜಾನಪದ ಆಸಕ್ತರ ಒಂದು ಅನುಮಾನ. ಯಾಕೆ ಹೇಳ್ತಾ ಇದ್ದೇನೆ ಅಂತಂದರೆ, ನೋಡಿ, ಶ್ರವಣಬೆಳಗೊಳದ ಮೂರ್ತಿಯನ್ನು ಚಾವುಂಡರಾಯ ಕೆತ್ತಿಸಿರುವಂಥದ್ದು 983 ಅಥವಾ ಪ್ರತಿಷ್ಠಾಪನೆ ಆದಂಥ ಸಂದರ್ಭ 983. ಅದೇ ಅವನ ಮಗ ಬೀರುಕಲ್ಕುಡ ಕೆತ್ತಿದ ಅಥವಾ ಆ ಒಂದು ಕೆತ್ತಿದ ಮೂರ್ತಿಯನ್ನು ಪ್ರತಿಷ್ಠಾಪನೆಗೊಳಿಸಿದಂಥ ಒಂದು ಕಾಲ ಅಂತಂದರೆ 1432 ಕಾರ್ಕಳದಲ್ಲಿ. ಅದೇ ಬೀರುಕಲ್ಕುಡ ತನ್ನ ಒಂದು ಕೆತ್ತನೆಗಾಗಿ ಮಾನ ಸನ್ಮಾನ ಪಡೆಯುವ ಬದಲು, ಜನಪದರ ಲೆಕ್ಕಾಚಾರದಲ್ಲಿ ಮಾನ ಸನ್ಮಾನ ಪಡೆಯುವ ಬದಲು ತಾನು ಈ ರೀತಿಯ ಮೂರ್ತಿಯನ್ನು ಈಗ ಬೀರುಕಲ್ಕುಡ ಕಾರ್ಕಳದಲ್ಲಿ ಕೆತ್ತಿಸಿದ್ದಾನೆ, ಇಂತಹ ಮೂರ್ತಿಯನ್ನು ಇನ್ನೆಲ್ಲಾದರೂ ಅವ ಕೆತ್ತಿದ್ದೆ ಆದರೆ ನನ್ನ ಪ್ರತಿಷ್ಠೆಗೆ ಅದು ಧಕ್ಕೆ ಆಗ್ತದೆ ಅಂತೇಳಿ ಅವನ ಕೈಕಾಲು ಕತ್ತರಿಸಿದ ಅಂತ ನಾವು ಹೇಳ್ತೇವೆ. ಏನೇ ಇರಲಿ, ಈ ಕೈಕಾಲು ಕತ್ತರಿಸಿಕೊಂಡು ಒಂದು ಕೈಯನ್ನು ಹಿಡಿದುಕೊಂಡು ಪಕ್ಕದ ರಾಜ್ಯವಾದ ವೇಣೂರಿನಲ್ಲಿ ತಿಮ್ಮಣ್ಣಾಜಿಲರ ಆಶಯದಂತೆ ಅಲ್ಲಿ ಒಂದು ಮೂರ್ತಿಯನ್ನು, ಬಾಹುಬಲಿಯ ಮೂರ್ತಿಯನ್ನು ಕೆತ್ತುತ್ತಾನೆ ಅಂತ ನಾವು ತಿಳ್ಕೊಳ್ತೇವೆ ಅಥವಾ ತಿಳಿಯುತ್ತೇವೆ ಇತಿಹಾಸದಲ್ಲಿ. ಆದರೆ ಆ ಮೂರ್ತಿಯನ್ನು ಕೆತ್ತಿ ಅದು ಪ್ರತಿಷ್ಠಾಪನೆ ಆದ ವರ್ಷ ಏನು? 1604. ಇಲ್ಲಿ ಕಾಲದ ಅಂತರ ನೋಡಿ. ಶಂಭುಕಲ್ಕುಡ ಕೆತ್ತಿದ ಅಂತ ಜನಪದರು ಹೇಳುವ ಆ ಮೂರ್ತಿ ಪ್ರತಿಷ್ಠಾಪನೆ ಆದದ್ದು 983 AD. ಅದೇ ರೀತಿಯಲ್ಲಿ ಕಾರ್ಕಳದಲ್ಲಿ ಅವನ ಮಗ ಬೀರುಕಲ್ಕುಡ ಕೆತ್ತಿದ ಅಂತ ಹೇಳಲ್ಪಡುವ ಮೂರ್ತಿಯ ಪ್ರತಿಷ್ಠಾಪನೆಯ ಕಾಲ 1432. ಅದೇ ರೀತಿಯಲ್ಲಿ ಮುಂದೆ ನಿಮ್ಮ ವೇಣೂರಿನಲ್ಲಿ ತಿಮ್ಮಣ್ಣಾಜಿಲರು ಇದೇ ಬೀರುಕಲ್ಕುಡ ಕೆತ್ತಿದ ಅಂತ ಹೇಳಲ್ಪಡುವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದು 1604ರಲ್ಲಿ. ಆದರೆ ಈ ಡೇಟಿನ ಅಂತರ ಇದನ್ನು ಅಪ್ಪ ಮಗ ಕೆತ್ತಿರುವುದಕ್ಕೆ ಸಾಧ್ಯ ಇದೆಯೋ? ಬಹುಶಃ ಇಲ್ಲಿ ಏನು ನಾವು ಮುಖ್ಯವಾಗಿ ಗಮನಿಸಬೇಕಾದ ಅಂಶ ಅಂತಂದರೆ, ಇಲ್ಲಿ ಜನಪದರು ಅವರಿಗೆ ಅಕ್ಷರ ಜ್ಞಾನ ಇಲ್ಲ. ಅವರು ಈ ಕಾಲಕ್ಕೆ ಅಥವಾ ಡೇಟಿಗೆ ವಿಶೇಷವಾದ ಮಾನ್ಯತೆ ಕೊಡುವುದಿಲ್ಲ. ಏನೋ ಒಂದು ಕೆಟ್ಟ ಘಟನೆ ಘಟಿಸಿದೆ,
ಕೆಟ್ಟ ಕೆಲಸ ಆಗಿದೆ ಅಥವಾ ಅದನ್ನು ಕೆತ್ತಿಸಿದಂತಹ ಆ ರಾಜನಿಂದ ಅನ್ಯಾಯ ಆಗಿದೆ, ಇದು ಮಾತ್ರ ಅವರ ತಲೆಯಲ್ಲಿ ಉಳಿದಿದೆ. ಬಹುಶಃ ಈ ಮೂರೂ ಮೂರ್ತಿಗಳನ್ನು ನಮ್ಮ ಮೂಡುಬಿದ್ರೆಯ ಕೆಲ್ಲೆತ್ತಿ ಮಾರ್ನಾಡಿಗೆ ಸಂಬಂಧಪಟ್ಟಂತಹ ಕಲ್ಪುಡ ಕುಟುಂಬದವರು ಕೆತ್ತಿರುವುದಷ್ಟೇ. ಇಷ್ಟನ್ನೇ ನಾವು ತಗೊಳ್ಬೇಕಾಗ್ತದೆ. ಇನ್ನೊಂದು ನಾವು ಮುಖ್ಯ ವಿಚಾರ ಅಂತಂದ್ರೆ, ಆಸ್ಥಾನ ಕವಿಗಳು ಈ ರೀತಿಯ ಮೂರ್ತಿಯನ್ನು ಕೆತ್ತಿರುವುದಕ್ಕೆ ಮಾನ ಸನ್ಮಾನ ಆಯಿತು ಅಂತ ಹೇಳಿ ಬರೆಯುವುದೆಲ್ಲ ಇದೆ. ಬಹುಶಃ ಆಸ್ಥಾನದಲ್ಲಿದ್ದುಕೊಂಡು ಒಂದು ವೇಳೆ ರಾಜನಿಂದ ಆ ರೀತಿಯ ಅತಿರೇಕದ ಕೆಲಸ ಆಗಿದ್ದರೂ ಕೂಡ ಅವನಿಗೆ ಪೂರಕವಾಗಿ ಅವನು ಮೆಚ್ಚು ಹಾಗೆ ಬರೀಬೇಕಾಗ್ತದೆ. ಆದರೆ ಜನಪದರಿಗೆ ಈ ಒಂದು ಮುಲಾಜಿ ಇರುವುದಿಲ್ಲ. ಅವರು ರಾಜನಿಂದ ಎಷ್ಟೋ ದೂರ ಇರ್ತಾರೆ. ರಾಜನಿಗೂ ಜನಪದರಿಗೂ ಜನಸಾಮಾನ್ಯರಿಗೂ ಸಂಬಂಧವೇ ಇರುವುದಿಲ್ಲ. ಹಾಗಾಗಿ ಏನು ನೈಜ ಘಟನೆ ನಡೆದಿದೆ, ಏನು ಒಂದು ಅನ್ಯಾಯ ಆಗಿದೆ, ಅದು ಮಾತ್ರ ಮನಸ್ಸಿನಲ್ಲಿ ಉಳಿದಿರ್ತದೆ, ಅವರ ಮನಸ್ಸಿನಲ್ಲಿ ಉಳಿದಿರ್ತದೆ. ಬಹುಶಃ ಇದನ್ನೊಂದು ಜೋಡಣೆ ಮಾಡಿ ಒಂದು ರೋಚಕವಾಗಿ ಪ್ರಾರ್ಥನದ ರೂಪದಲ್ಲಿ ತಮ್ಮ ಕೆಲಸದ ಒಂದು ಈ ರೀತಿಯ ಒಂದು ಕುಶಲಕರ್ಮಿಗೆ ಆಗಿರತಕ್ಕಂಥ ಅನ್ಯಾಯವನ್ನು ಬಾಯ್ದೆರೆಯಾಗಿ ಉಳಿಸಿಕೊಂಡು ಬಂದಿರತಕ್ಕಂಥ ವಿಚಾರವನ್ನು ಗಮನಿಸ್ತೇವೆ. ಹಾಗಾಗಿ ಇಲ್ಲಿ ಈ ಜನಪದ ಆಶಯ ಏನಿದೆ, ಇಲ್ಲಿ ನಡೆದಿರುವಂಥದ್ದೇ ಇನ್ನೊಂದು ಕಡೆಯಲ್ಲಿ ನಡೆದಿರುವಂಥದ್ದು ಅಥವಾ ನಡೆದಿರುವುದಾಗಿ ಹೇಳುವಂಥದ್ದು, ಇದು ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾದ ಅಂಶ. ಅದೇನೇ ಇರಲಿ, ಈಗ ಅದು ಮುಖ್ಯ ಅಲ್ಲ. ಬಹುಶಃ ಈ ಒಂದು ಇದರೊಳಗೆ ಬೇರೆ ಬೇರೆ ತುಳು ಬದುಕಿಗೆ ಸಂಬಂಧಪಟ್ಟಂತಹ ದೈವಗಳ ಒಂದು ಮೂರ್ತಿಗಳಿರ್ಬೋದು ಅಥವಾ ವಸ್ತು ಪರಿಕರಗಳಿರ್ಬೋದು, ಇದೆಲ್ಲವನ್ನು ಈಗಿನ ಪೀಳಿಗೆಗೆ ಬಹುಶಃ ಪರಿಚಯಿಸುವ ದೃಷ್ಟಿಯಿಂದ ಇಲ್ಲಿ ನಾವು ಅದನ್ನು ವ್ಯವಸ್ಥಿತವಾಗಿ ಜೋಡಣೆಗೊಳಿಸಿರುವಂಥ